ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಹಿಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಯೋಗಾಸನ ಅಭ್ಯಾಸವನ್ನು ಮಾಡಬೇಕಂತ. ಈಗ ಮತ್ತಷ್ಟು ಯೋಗಾಭ್ಯಾಸಗಳನ್ನು ಮಾಡೋಣ. ಈಗ ಮಾರ್ಜರಾಸನ ಮಾಡಿ, ಕೈಗಳನ್ನು ಮುಂದ್ಗಡೆ ಇಡಿ. ಮಾರ್ಜರಾಸನ. ಎಸ್. ಈಗ ಏನು ಮಾಡ್ಬೇಕಂತಂದರೆ ಮಾರ್ಜರಾಸನ 1, 2 ತುಂಬ ಉಪಯುಕ್ತವಾಗಿದ್ದಾವೆ. ನೋಡಿ ಹೆಂಗೆ ಮಾಡ್ಬೇಕಂತೇಳಿ. ಉಸಿರು ತೆಗೆದುಕೊಂಡು ತಲೆಯನ್ನು ಮೇಲ್ಗಡೆ ಎತ್ತಿ, ಸೊಂಟವನ್ನು ಒಳಗಡೆ ತೊಗೊಂಡೋಗಿ ಉಸಿರು ಬಿಡ್ತಾ ಒಳಗಡೆ. ಎಸ್, ಇದೇ ರೀತಿ ಮಾಡಬೇಕು. ಈ ರೀತಿ 5 ಬಾರಿ. ಎಸ್, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ಒಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ಒಳಗಡೆ. ಎಸ್, ರಿಲ್ಯಾಕ್ಸ್ ಮಾಡಿ, ಅದರಲ್ಲೇ ಇರ್ರಿ, ರಿಲ್ಯಾಕ್ಸ್ ಮಾಡಿ. ಮುಂದ್ಗಡೆ ನೋಡಿ. ಎಸ್, ಈಗ ಏನಂತಂದ್ರೆ ಇದರಲ್ಲಿ ವೇರಿಯೇಷನ್ ಏನಪ್ಪಾ ಅಂತಂದರೆ, ನಿಮ್ಮ ಎಡಗೈಯನ್ನು ಮೇಲ್ಗಡೆ ಮುಂದ್ಗಡೆ ಸ್ಟ್ರೆಚ್ ಮಾಡಬೇಕು, ಬಲಗಾಲನ ಮುಂದ್ಗಡೆ ಸ್ಟ್ರೆಚ್ ಮಾಡಬೇಕು. ಇದು ಹೇಗೆ ಒಳಗಡೆ ತೊಗೊಂಡು ಹೊರಗಡೆ ಬಿಡೋದು, ಏನಂದರೆ ಬಾಡಿಯನ್ನು ಒಳಗಡೆ ತೊಗೊಂಡು ಬಂದು ಹೊರಗಡೆ ಸ್ಟ್ರೆಚ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಕೈಯು ಕಾಲು ಕೂಡ ಮೂಮೆಂಟ್ ಮಾಡ್ಬೇಕಂತದ್ದು. ಸ್ಟಾರ್ಟ್ ಮಾಡಿ. ಈಗ ಈ ಕೈ ಇಲ್ಲೇಲಿ, ಹಾಂ, ಹೀಗೆ ಮೇಲ್ಗಡೆ ಮುಂದ್ಗಡೆ. ಈಗ ಮೊಣಕಾಲು ಮಂಡಿಯನ್ನು ಒಳಗೆ ತೊಗೊಂಬನ್ನಿ. ಹೀಗೆ, ಹಾಂ, ಕೈಯನ್ನು ಸೈಡ್ ತೊಗೊಂಬನ್ನಿ. ಈ ರೀತಿ ಒಳಗಡೆ ತೊಗೊಂಬನ್ನಿ, ಮನ್ಸಿ ಇದನ್ನು ಈ ರೀತಿ, ಹಾಂ, ಮುಷ್ಟಿ ಮಾಡಿ ಈ ರೀತಿ. ಈಗ ಸ್ಟ್ರೆಚ್ ಮಾಡಿ ಮುಂದ್ಗಡೆ, ಒಟ್ಟಿಗೆ ಬರಬೇಕು. ಹಾಂ, ಈ ಮುಷ್ಟಿ ಮಾಡಿ ಒಳಗಡೆ ತೊಗೊಳ್ಳಿ, ಎರಡು ಒಟ್ಟಿಗೆ. ಯಾಸ್, ಈ ರೀತಿ. ಹಾಂ, ಸ್ಟ್ರೆಚ್ ಮಾಡಿ ಒಳಗಡೆ ತೊಗೊಳ್ಳಿ. 5 ಬಾರಿ ಮಾಡಬೇಕು. ಎಡಗಾಲನ ಲಿಫ್ಟ್ ಮಾಡಿ. ಎಸ್, ಉಸಿರು ಬಿಡ್ತಾ ಒಳಗಡೆ ತೊಗೊಂಬನ್ನಿ. ಎಸ್, ಫುಲ್ ಹಂಚ್ ಮಾಡ್ಕೋಬೇಕು. ಎಸ್, ಸ್ಟ್ರೆಚ್ ಮಾಡಿ ನಿಧಾನವಾಗಿ. ಹಾಂ, ಉಸಿರು ಮಾಡುವಾಗಿಲ್ಲ. ಉಸಿರು ಬಿಡ್ತಾ ಒಳಗಡೆ. 2 ಆಯಿತು. ಸ್ಟ್ರೆಚ್ ಮಾಡಿ 3ನೇ ಬಾರಿ ಮಾಡೋಣ. ಒಳಗಡೆ. ಎಸ್, ಇನ್ನೊಂದು ಸಾರಿ 4ನೇ ಬಾರಿಗೆ ಒಳಗಡೆ ತಗೊಳ್ಳಿ. ಈಗ ಉಸಿರು ಬಿಡ್ತಾ, ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. 5ನೇ ಬಾರಿಗೆ ಮಾಡಿ, ಉಸಿರು ಬಿಡ್ತಾ ಒಳಗಡೆ ತಗೊಳ್ಳಿ. ಎಸ್, ವಿಶ್ರಾಂತಿ. ನಿಧಾನವಾಗಿ ಕೈಯನ್ನು ತಳಗಡೆ ಇರಿಸಿ, ಕಾಲನ್ನು ತಳಗಡೆ ಇರಿಸಿ. ಎಸ್, ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮುಂದಿನ ಅಭ್ಯಾಸ ಉಷ್ಟ್ರಾಸನದಲ್ಲಿ ಎದ್ದು ನಿಂತ್ಕೊಳ್ಳಿ. ಎಸ್, ಕಾಲನ್ನು ಅಗಲ ಮಾಡಿಕೊಳ್ಳಿ. ಈಗ ಉಷ್ಟ್ರಾಸನದ್ದು ಒಂದು ವೇರಿಯೇಷನ್. ಸಾಧ್ಯ ಆದರೆ ಈ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು ಕಾಲನ್ನು ಮುಂದ್ಗಡೆ ತೊಗೊಂಬನ್ನಿ, ಕಾಲನ್ನು ಮರೆಸಿ ಈ ರೀತಿ. ಎಸ್, ಈಗ ಏನು ಮಾಡ್ಬೇಕಂತಂದರೆ ಒಂದೇ ಕೈ, ಅಂದರೆ ಯಾಕಂದರೆ ದಪ್ಪ ಇದ್ದವರು ಜಾಸ್ತಿ ಹಿಂದ್ಗಡೆ ಬಾಗ್ಲಿಕ್ಕೆ ಆಗೋದಿಲ್ಲ. ಅವರು ಕೆಡು ಮಂಡಿಯನ್ನು ಇಟ್ಕೊಂಡು ಕುಂಡ್ರಲಿಕ್ಕೆ ಆಗ್ತಾ ಇರೋದಿಲ್ಲ. ಅವ್ರು ಹೆಂಗೆ ಮಾಡ್ಬೋದು, ಈ ರೀತಿ ಮಾಡ್ಕೋಬೋದು. ಈ ಕೈಯನ್ನು ಮಂಡಿ ಮೇಲೆ ಇಟ್ಕೊಂಡು ಈ ಇನ್ನೊಂದು ಲೆಫ್ಟ್ ಕೈಯನ್ನು ಸ್ಟ್ರೈಟ್ ಮಾಡಿ, ಸ್ಟ್ರೈಟ್ ಮಾಡಿ. ಉಸಿರು ಬಿಡ್ತಾ ಏನು ಮಾಡಿ, ಹಿಂದ್ಗಡೆ ಪಾದದ ಮೇಲಿಡಿ. ಎಸ್, ಈ ರೀತಿ ಬೆಂಡ್ ಆಗುವಂಥದ್ದು. ತಲೆ ಹಿಂದ್ಗಡೆ ತೊಗೊಂಬನ್ನಿ. ಎಸ್, ಈ ರೀತಿ ಮಾಡುವಂಥದ್ದು. ಸರಿಯಾಗಿ ಮಾಡಬೇಕು. ಬಾಡಿ ಟಿಲ್ಟ್ ಆಗಬಾರ್ದು. ಸರಿಯಾಗಿ ಮಾಡಿ. ಎಷ್ಟಾಗುತ್ತೋ ಅಷ್ಟು ಬ್ಯಾಲೆನ್ಸ್ ಸಿಗ್ತದೆ ನಿಮ್ಮ ಕಾಲಲ್ಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಈ ಕಾಲನ್ನು ರಿಲೀಸ್ ಮಾಡಿ, ಆ ಕಾಲನ್ನು ಮಾಡಿ, ಲಿಫ್ಟ್ ಮಾಡಿ, ಆ ಕಾಲನ್ನು ಇಡಿ. ಎಸ್, ಈಗ ಬಲಗೈಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಎಷ್ಟಾಗುತ್ತೋ ಅಷ್ಟು. ನೀವು ಪೂರ್ತಿ ಹಿಂದ್ಗಡೆ ಬಾಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇಷ್ಟೇ ಮಾಡಿ, ತೊಂದರೆ ಇಲ್ಲ. ಹಿಂದ್ಗಡೆ ಬೆಂಡಾಗಿ, ಈಗ ತಲೆ ಹಿಂದ್ಗಡೆ ಬೆಂಡಾಗಿ, ಇಷ್ಟೇ ಮಾಡಿ ಸಾಕು. ಕೈಗಳಿಗೆ ಸ್ಟ್ರೆಚ್ ಮಾಡಿ, ಇದನ್ನು ಫ್ರೀ ಬಿಡಬೇಡಿ, ಹಿಂಗೆ ಸ್ಟ್ರೆಚ್ ಇರಲಿ. ಈ ರೀತಿಯೂ ಕೂಡ ಮಾಡ್ಬೋದು. ಆದರೆ ಮಾಡುವಂಥ ವಿಧಾನ ಬರೋಬ್ಬರಿಯಾಗಿರ್ಬೇಕು, ಕರೆಕ್ಟಾಗಿರಬೇಕು. ಪೂರ್ತಿ ಬಂದವರು ಈ ರೀತಿ ಮಾಡಿ, ಬರದೇ ಇದ್ದವರು ಆ ರೀತಿ ಮಾಡ್ಬೋದು. ತಲೆ ಮಾತ್ರ ಹಿಂದ್ಗಡೆ ತೊಗೊಂಬನ್ನಿ. ಇಲ್ಲಪ್ಪ ಇದು ಆಗಲ್ಲ ಅಂತಂತಂದ್ರೆ ಏನು ಮಾಡ್ಬೋದು ಅಂದರೆ ನಿಮ್ಮ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ಈ ರೀತಿ. ಹಾಂ, ಹಿಂದ್ಗಡೆ ಬೆಂಡಾಗಿ. ಇದನ್ನು ಕೂಡ ನೀವು ಮಾಡ್ಬೋದು. ಯಾರು ಮಾಡ್ಲಿಕ್ಕೆ ಆಗಲ್ಲಲ್ಲ, ಸೊಂಟದ ಮೇಲೆ ಕೈ ಇಟ್ಟು ಈ ರೀತಿ ಹಿಂದ್ಗಡೆ ಬೆಂಡ್ ಆಗುವಂಥದ್ದು. ಸೇಮ್ ಎಫೆಕ್ಟ್ ಸಿಗುವಂಥದ್ದು. ಎಸ್, ಉಸಿರು ತೆಗೆದುಕೊಳ್ತಾ ಮುಂದ್ಗಡೆ ಬನ್ನಿ. ವಿಶ್ರಾಂತಿ. ಕಾಲನ್ನು ರಿಲೀಸ್ ಮಾಡಿ. ಬದ್ಧ ಕೋಣಾಸನ. ತಳಗಡೆ ಕೂತ್ಕೊಳ್ಳಿ.
ಎಸ್, ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಫೋಲ್ಡ್ ಮಾಡಿ ಎರಡು ಕಾಲನ್ನು. ಬದ್ಧ ಕೋನಾಸನ ಮಾಡಿ. ಈಗ ಇದರಲ್ಲಿ ಬಟರ್ಫ್ಲೈ ಮೂಮೆಂಟ್ಸ್, ಬದ್ಧ ಕೋನಾಸನದಲ್ಲಿ ಸ್ವಲ್ಪ ಬಟರ್ಫ್ಲೈ ಮೂಮೆಂಟ್ಸ್ ಮಾಡೋಣ. ಹೆಬ್ಬಳನ್ನು ಸರಿಯಾಗಿ ಹಿಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಮೂಮೆಂಟ್ಸನ್ನು. ಎಸ್, ಮೂಮೆಂಟ್ ಮಾಡಿ. ಎಸ್, 1 2 3 10 ಸೆಕೆಂಡ್. 4 5 6 7 8 9 10. ರಿಲ್ಯಾಕ್ಸ್. ವಿಶ್ರಾಂತಿ. ನಿಧಾನವಾಗಿ ಎರಡು ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ಈಗ ಎಸ್, ಕಾಲನ್ನು ಅಗಲಿಸಿ. ಎಸ್, ಅಲ್ಟರ್ನೇಟಿವ್ ಟೋಸ್ ಟಚ್ ಮಾಡಬೇಕೀಗ. ಕೈಯನ್ನು ಮುಂದ್ಗಡೆ ತೊಗೊಂಬನ್ನಿ. ಈಗ ಅಲ್ಟರ್ನೇಟ್ ಟೋ ಟಚ್. ಒಮ್ಮೆ ಬಲಗೈಯಿಂದ ಎಡಪಾದದಲ್ಲಿ ಎಡಗೈಯಿಂದ ಬಲಪಾದವನ್ನು ಹಿಡಿಲಿಕ್ಕೆ ಟ್ರೈ ಮಾಡಬೇಕು. ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇಲ್ಲಿ. ಸ್ಟಾರ್ಟ್ ಮಾಡಿ. ಮುಂದ್ಗಡೆ ಕೈ ತೊಗೊಳ್ಳಿ. ಎಸ್, ಸ್ಟಾರ್ಟ್ ಮಾಡಿ. ಈಗ ಎಸ್, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. ಎಡಗಡೆ ಬಲಗಡೆ ಫ್ರೀಯಾಗಿ ಇಟ್ಟು ಮಾಡಬೇಕು. ಮನಸ್ಸು ಬಾಡಿ ಫುಲ್ ಫ್ರೀಯಾಗಿರಲಿ. ಸ್ವಲ್ಪ ಸ್ಪೀಡ್ ಮಾಡಿ. ಸ್ಪೀಡ್ ಮಾಡ್ತಾ ಹೋಗ್ಬೇಕು. ಹಿಂದ್ಗಡೆ ನೋಡಬೇಕು. ಎಸ್, ಆ ರೀತಿ. ನೈಸ್, ವೆರಿ ಗುಡ್. ಈ ರೀತಿ ಏನು ಮಾಡ್ಬೇಕಂತಂದ್ರೆ ಅಭ್ಯಾಸಕರು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಎಸ್, ವಿಶ್ರಾಂತಿ. ವಿಶ್ರಾಂತಿ. ಈಗ ಶವಾಸನಕ್ಕೆ ಬನ್ನಿ. ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಜಠರ ಪರಿವೃತ್ತಾಸನ. ಕಾಲನ್ನು ಜೋಡಿಸಿ. ಕೈಯನ್ನು ಪಕ್ಕದಲ್ಲಿ ತೊಗೊಂಬನ್ನಿ. ಎರಡೂ ಕೈಗಳನ್ನು ಅಗಲ ಮಾಡಿ. ಈಗ ಭುಜದ ಅಂತರದಲ್ಲಿ ಅಗಲ ಮಾಡಿ. ಈ ರೀತಿ ಉಲ್ಟಾ ಡಬ್ಬಾಗಿ ಇಡಿ. ಎಸ್, ಈಗ ಎರಡು ಕಾಲನ್ನು ಫೋಲ್ಡ್ ಮಾಡಿ. ನೀವು ಎರಡು ಕಾಲನ್ನು ಫೋಲ್ಡ್ ಮಾಡಿ. ಕಾಲನ್ನು ಈ ರೀತಿ ಮೇಲೆ ಸ್ಟ್ರೆಚ್ ಇಟ್ಕೊಳ್ಳಿ. ಈ ರೀತಿ ಮಾಡಿ. ಈಗ ಜಠರ ಪರಿವೃತ್ತಾಸನ. ಪೂರ್ತಿ ಜಠರ ಪರಿವೃತ್ತಾಸನ ನೀವು ಮಾಡಿ. ಸ್ಟಾರ್ಟ್ ಮಾಡಿ. ರೈಟ್ ಸೈಡ್ ಮಾಡಿ. ಈಗ ರೈಟ್ ಸೈಡ್ ಕತ್ತನ ಎಡಗಡೆ ಹೊಡಿಸ್ಬೇಕು. ಲೆಫ್ಟ್ ಸೈಡ್ ಇಲ್ಲ, ಹಂಗಿಲ್ಲ, ಹಾಗೆ ಮೂಮೆಂಟ್ಸ್ ಬರ್ತಾ ಇರಬೇಕು. ರೈಟ್ ಸೈಡ್ ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ರೈಟ್ ಸೈಡ್ ಬೆಂಡ್. ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ನಿಲ್ಲಿಸಿ. ಉಸಿರನ್ನು ಬಿಡ್ತಾ ಎಡಗಡೆ ಬೆಂಡಾಗಿ. ಎಸ್, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ಸ್ಟ್ರೆಚ್ ಮಾಡಿ ಕಾಲನ್ನು. ಇದೇ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ 5 ರೌಂಡ್ಸನ್ನು ಅಥವಾ 10 ರೌಂಡ್ಸನ್ನು ನೀವು ಏನು ಮಾಡ್ಬೋದು ಅಂತಂದರೆ ಈ ಜಠರ ಪರಿವೃತ್ತಾಸನ ರೌಂಡ್ಸ್ಗಳನ್ನು ನೀವು ಸರಿಯಾಗಿ ಮಾಡ್ಬೋದಾಗಿದೆ. ಕೈಗಳು ನಿಮ್ಮ ತೊಡೆಯ ಪಕ್ಕದಲ್ಲಿ ತೊಗೊಂಬನ್ನಿ. ಈಗ ಕಾಲುಗಳನ್ನು ಅಗಲಿಸಿ ದೀರ್ಘವಾಗಿ 3 ಸಾರಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಕೈಗಳು ಮೇಲ್ಗಡೆ ಇರಲಿ. ಡೀಪ್ ಬ್ರೀದಿಂಗ್ ಮಾಡಬೇಕು. ಉಸಿರಾಟ ಸರಿಯಾಗಿರಲಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಪ್ರಾಣಾಯಾಮ ಅಭ್ಯಾಸ. ಕಾಲು ಕುಡಿಸಿ. ಎಸ್, ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ. ಬಲಗಡೆ ತಿರುಗಿ ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ಎದ್ದು ಕೂತ್ಕೊಳ್ಳಿ ನಿಧಾನವಾಗಿ. ಎಸ್, ಇಲ್ಲಿ ನೀವು ಸುಖಾಸನದಲ್ಲಿ ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಸ್, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಚಿನ್ಮುದ್ರೆಯಲ್ಲಿರಲಿ. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗಡೆಯಿಂದ ಉಸಿರು ತಗೋಬೇಕು, ಬಲಗಡೆ ಬಿಡಬೇಕು, ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆ ಉಸಿರು ಬಿಡಬೇಕು. ಸ್ಟಾರ್ಟ್ ಮಾಡಿ. ಕೈಯನ್ನು ಮುಂದ್ಗಡೆ ತೋರಿಸಿ. ಯಾವ ಬೆಳನ್ನು ಮಡಿಸ್ಬೇಕು ಅನ್ನೋ ತೋರಿಸಿ ಮುಂದ್ಗಡೆ. ಎಸ್, ಈ ಬೆಳನ್ನು ಮಡಿಸ್ಬೇಕು. ಎಸ್, ಇಟ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡಿ. ಎಡಗಡೆಯಿಂದ ಉಸಿರು ತಗೋಬೇಕು, ಬಲಗಡೆ ಬಿಡಬೇಕು, ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆ ಬಿಡಬೇಕು. ಹೀಗೆ ರೌಂಡ್ಸ್ಗಳನ್ನು ಸರಿಯಾಗಿ ಮಾಡಬೇಕಾಗತ್ತೆ. ಏನಪ್ಪ ಇದು ಹೀಗೆ ಯಾಕೆ ಮಾಡಬೇಕು, ಹಿಂಗೆ ಸೀಕ್ವೆನ್ಸಲ್ಲಿ ಯಾಕೆ ಮಾಡ್ಬೇಕಂತಂದರೆ, ಈಗ ಒಬ್ಬ ರೈತ ಇರ್ತಾನೆ. ರೈತ ಇದ್ದಾಗ ಏನಂತ ಬೆಳೆ ಬರಬೇಕಂತ ಚೆನ್ನಾಗಿ 3 ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವೆ. ಏನಪ್ಪ, ಒಂದನೇದಾಗಿ ರೈತ ಸರಿಯಾಗಿರಬೇಕು. ಅಂದರೆ ನಿಮ್ಮ ಕಲಿಸುವಂಥ ಗುರು ಏನಿದಲ್ಲ ಯೋಗ ಥೆರಪಿಸ್ಟು, ಅವನು ಸರಿಯಾಗಿರಬೇಕು, ಅವನು ನಾಲೆಜಬಲ್ ಇರಬೇಕು. ಎರಡನೇದು ಅಂದರೆ ರೈತ ಸರಿಯಾಗಿದ್ದರೆ ಹೇಗೆ ಬಿತ್ತಬೇಕು ಅನ್ನೋಂಥ ನಾಲೆಜ್ ಇರ್ತದೆ ಅವನಿಗೆ. ಇನ್ನೊಂದು ಬೀಜ ಸರಿಯಾಗಿರಬೇಕು. ಅಂದರೆ ಬೀಜ ಏನಿರ್ತದೆ ಹುಳುಕಾಗಿರಬಾರ್ದು.
ಬೀಜ ಸರಿಯಾಗಿರಬೇಕು, ಗಟ್ಟಿಯಾಗಿರಬೇಕು. ಅಂದರೆ ಮಾಡ್ತಕ್ಕಂಥ ಯೋಗ ಅಭ್ಯಾಸಿಗರು ಯಾರಿರ್ತೀರಲ್ಲ, ನಮ್ಮ ಯೋಗವನ್ನು ನಂಬಿ ಸರಿಯಾಗಿ ನೀವು ಯೋಗ ಅಭ್ಯಾಸವನ್ನು ಮಾಡಬೇಕು. ಮುನ್ನೆದ್ದು ಆ ಯೋಗ ಬೀಜ ಏನಿರ್ತದಲ್ಲ ಸರಿಯಾಗಿ ಬಿತ್ತಬೇಕು. ಅವನ ಏನಂತಂದರೆ ಸರಿಯಾಗಿ ಬೀಜವನ್ನು ಬಿತ್ತಿದಾಗ ಎಲ್ಲಿ ಬಿತ್ತಬೇಕೋ ಅದನ್ನು ಅಲ್ಲೇ ಬಿತ್ತಬೇಕು. ಬೀಜ ಸಿಕ್ಕ ಅಲ್ಲೇ ನಾವು ಬಿತ್ತಲಿಕ್ಕೆ ಬರಲ್ಲ. ಹಾಗೆ ನಮ್ಮ ಆಸನ ಆಗಿರ್ಬೋದು, ಪ್ರಾಣಾಯಾಮ ಅಭ್ಯಾಸ ಆಗಿರ್ಬೋದು, ಧ್ಯಾನ ಆಗಿರ್ಬೇಕು, ಯಾವ್ಯಾವ ಡಿಸೀಸಿಗೆ ಯಾವೆಲ್ಲ ಮಾಡಿಸ್ಬೇಕಲ್ಲ, ಯಾವ ಸಿಕ್ವೆನ್ಸಲ್ಲಿ ಮಾಡಿಸ್ಬೇಕಲ್ಲ ಅದೇ ಸಿಕ್ವೆನ್ಸಲ್ಲಿ ಮಾಡಿಸಿದಾಗ ಮಾತ್ರ ಅವ್ರಿಗೆ ಬೆನಿಫಿಟ್ ಸಿಗ್ತದೆ. ಮತ್ತು ಹೇಯಂ ದುಃಖಂ ಅನಾಗತಂ ಅಂತ ಹೇಳ್ತಾರೆ. ನಿಮಗೆ ಬೆನಿಫಿಟ್ ಸಿಗಬೇಕಂತಂದ್ರೆ ಯೋಗದಲ್ಲಿ ಅಂದರೆ ನೀವು ಏನಾಗ್ತದೆ, ಎಷ್ಟೋ ಜನ ಏನು ಮಾಡ್ತಾರೆ, ರೋಗ ಬಂದ ತಕ್ಷಣ ಯೋಗ ಮಾಡ್ತಾರೆ. ವಿಶ್ರಾಂತಿ ಸ್ಥಿತಿ ಬನ್ನಿ, ನಿಧಾನವಾಗಿ 5 ರೌಂಡ್ ಕಂಪ್ಲೀಟ್ ಮಾಡಿ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿ ಬನ್ನಿ. ಎಲ್ಲರೂ ಏನು ಮಾಡ್ತಾರೆ, ಡಾಕ್ಟ್ರು ನೀವೇನು ಬದುಕೋದಿಲ್ಲ, ನೀವು ಮುಗಿದೋಯ್ತು ನಿಮ್ಮ ಆಯುಷ್ಯ ಅಂತಕ್ಕಂಥ ಅವಾಗ ಹೇಳಿದಾಗ ಏನು ಮಾಡ್ತೀರಾ, ವಾಕಿಂಗ್ ಮಾಡೋದು, ಯೋಗ ಮಾಡೋದು ಸ್ಟಾರ್ಟ್ ಮಾಡ್ತೀರಾ. ಹಾಗೆಲ್ಲ ಮಾಡೋದಕ್ಕಿಂತನೂ ಬಿಫೋರಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಏನು ಅಂತೀವಲ್ಲ, ಹಾಗೆ ಮುಂಚಿತವಾಗಿ ನೀವು ಯೋಗ ಮಾಡ್ತಾಯಿದ್ರೆ ನಿಮ್ಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಅದೇ ಹೇಯಂ ದುಃಖಂ ಅನಾಗತಂ. ಹಾಗೆ ನೀವು ಬೀಜ ಯಾವತ್ತು ಬೆಳೆ ಯಾವತ್ತಾದರೂ ಒಂದೇ ದಿನಕ್ಕೆ ಬರ್ತೇನೋ ಇಲ್ಲ, ನೀವು ಇವತ್ತು ಬೀಜ ಬಿತ್ತಿದಾಗ ಮುಂದೆ ಬೆಳೆ ಬರ್ತದೆ. ಹಾಗೆ ಇವತ್ತಿಂದ ನೀವು ಯೋಗ ಸ್ಟಾರ್ಟ್ ಮಾಡಿ, ಮುಂದೆ ಏನಾಗುತ್ತೆ ನಿಮಗೆ ಬೆಳೆ ಹೇಗೆ ಬರ್ತದಲ್ಲ ಹಾಗೆ ನಿಮಗೆ ಆರೋಗ್ಯ ನಿಮಗೆ ಸಿಗ್ತೈತೆ ಅಂತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.